ಕಾಂಗ್ರೆಸ್ ಹೊರಗಿನವರ ಫೈಟ್. ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ವಿರುದ್ಧ ಸಿಡಿದಿದ್ದಾರೆ ಪರಮೇಶ್ವರ್. ಸೋಮಣ್ಣ ಅಲೆಮಾರಿಗಳ ಸಾಲಿಗೆ ಸೇರಿದ ವ್ಯಕ್ತಿ ಅಂತ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಮುದ್ದಹನುಮೇಗೌಡರನ್ನ ಗೆಲ್ಲಿಸಿದ್ರೆ ಸಂಪರ್ಕ ಸುಲಭ ಆಗತ್ತೆ. ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ನಿಮಗೆ ಸುಲಭವಾಗಿ ಸಿಗ್ತಾನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೋಮಣ್ಣರನ್ನ ಬೆಂಗಳೂರಿಗೆ ಹುಡುಕಿಕೊಂಡು ಹೋಗಬೇಕು, ಇನ್ನ ಇಲ್ಲಿ ಸಿಗ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೋಮಣ್ಣ ಅಲೆಮಾರಿಗಳ ಸಾಲಿಗೆ ಸೇರಿದಂತಹ ವ್ಯಕ್ತಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಮುದ್ದಹನುಮೇಗೌಡರು ಒಬ್ಬ ಅನುಭವಿ ರಾಜಕಾರಣಿಯಾಗಿ, ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ. ಮುದ್ದಹನುಮೇಗೌಡರನ್ನ ನೀವು ಗೆಲ್ಲಿಸಿದ ಮೇಲೆ 15-20 ನಿಮಿಷದಲ್ಲಿ ಅವರನ್ನ ಸಂಪರ್ಕ ಮಾಡಬಹುದು. ಹೆಬ್ಬೂರಿನಲ್ಲಿ ಅವರು ಮನೆ ಕಟ್ಟಿಕೊಂಡು ಅಲ್ಲೇ ಇದ್ದಾರೆ. 24 ಗಂಟೆ ನಿಮ್ಮ ಸೇವೆಯಲ್ಲಿ ಲಭ್ಯ ಇರ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಿಮ್ ಕೈಗೆ ಸಿಗ್ತಾರೆ ಅಂತ ಯೋಚನೆ ಮಾಡಿದ್ದೀರಾ ನೀವು? ಅಕಸ್ಮಾತ್ ಏನಾದರೂ ಕೂಡ ಗೆದ್ದು ನಾನು ಲೋಕಸಭಾ ಸದಸ್ಯ ಅಂತಾದ್ರೆ ನೀವು ಬೆಂಗಳೂರಿಗೆ ಹುಡುಕೊಂಡು ಹೋಗ್ಬೇಕಲ್ಲ. ನಮ್ಮ ಯಜಮಾನ ಬೆಂಗಳೂರಿಗೆ ಹುಡುಕೊಂಡು ಹೋಗ್ಬೇಕು. ಬೆಂಗಳೂರಲ್ಲಿ ಸಿಗ್ತಾರ ಸೋಮಣ್ಣ? ಕ್ಷೇತ್ರದಲ್ಲಿ ಇರ್ತಾರೆ. ಅಲ್ಲೇ ಆಗಿಲ್ಲ ಅಂದ್ರೆ ಇನ್ನೊಂದು ಈಗ ಲೋಕಸಭೆ ಇಲ್ಲ ಆಗಿಲ್ಲ ಅಂದ್ರೆ ಇನ್ನೆಲ್ಲ ಹೋಗ್ತಾರ ಗೊತ್ತಿಲ್ಲ. ಈ ಅಲೆಮಾರಿಗಳು ಅಂತ ನಮ್ಮಲ್ಲಿ ಕರೀತಾರೆ, ನೊಮ್ಯಾಡಿಕ್ಸ್. ಆ ಅಲೆಮಾರಿಗಳ ಸಾಲಿಗೆ ಸೇರಿದಂತವರು ನಮ್ಮ ಸೋಮಣ್ಣ ಅವರು. ನಾವು ಯೋಚನೆ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.